ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ಸಾತ್ವಿಕ ಮಂತ್ರಗಳು ಮತ್ತು ತಂತ್ರಗಳ ಬಗ್ಗೆನೂ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಮಂತ್ರ ಯಾವುದು ಅಂದರೆ ರತಿ ಮೋಹಿನಿ ಮಂತ್ರ. ಸ್ನೇಹಿತರೆ, ಇದು ತುಂಬಾ ಪವರ್ಫುಲ್ಲು. ಇದು ಪ್ರೀತಿ ಆಕರ್ಷಣೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಯಾವ ಉದ್ದೇಶಕ್ಕೆ ಬಳಸ್ಬೋದು ಅಂತಂದರೆ, ನೀವು ಇಷ್ಟಪಟ್ಟವರು ದೂರ ಆಗಿದ್ದರೆ ಖಂಡಿತ ಇದನ್ನು ಮಾಡ್ಬೋದು. ನಿಮ್ಮ ಪ್ರೀತಿನಲ್ಲಿ ನೀವು ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ, ಮನಸ್ತಾಪ ಆ ಥರ ಏನಾದ್ರು ಇತ್ತು ಅಂತಂದರೂ ನೀವು ಇದನ್ನು ಮಾಡ್ಬೋದು. ನೀವು ಮದುವೆ ಆಗಿರೋ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳು ಇತ್ತು ಅಂತಂದರೂ ನೀವು ಇದನ್ನು ಮಾಡ್ಬೋದು. ಸರಿನಾ? ನಿಮ್ಮ ಸಂಬಂಧದಲ್ಲಿರೋವಂಥ ಸಮಸ್ಯೆನ ದೂರ ಮಾಡ್ಕೊಳ್ಳೋಕ್ಕೆ ನೀವು ಇದನ್ನು ಮಾಡ್ಬೋದು. ಸ್ನೇಹಿತರೆ, ಇದನ್ನು ಮಾಡೋದ್ರಿಂದ ಇದರ ಜೊತೆಯಲ್ಲಿ ಪ್ರೀತಿ ಆಕರ್ಷಣೆಯ ಜೊತೆಯಲ್ಲಿ ನಿಮ್ಮ ಸೌಂದರ್ಯ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೂ ನೀವು ಇದನ್ನು ಮಾಡ್ಬೋದು. ನಿಮ್ಮ ಸೌಂದರ್ಯ ಅಟ್ರಾಕ್ಷನ್ ಆಗುತ್ತೆ. ಯಾರೇ ಆಗಲಿ ನಿಮ್ಮನ್ನು ನೋಡಿ ಅಟ್ರಾಕ್ಟ್ ಆಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತಾರೆ. ನಿಮಗೊಂದು ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ. ನಿಮಗೆ ನಿಮ್ಮ ಸುತ್ತಲಿರೋಂಥ ಆರಾ ಎನರ್ಜಿ ಕೂಡ ತುಂಬಾ ಶಾರ್ಪಾಗಿ ಕೆಲಸ ಮಾಡುತ್ತೆ, ಶಾರ್ಪ್ ಆಗುತ್ತೆ. ನಿಮ್ಮ ಆರಾ ತುಂಬ ಅಟ್ರಾಕ್ಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಪವರ್ ನಿಮ್ಮಲ್ಲೇ ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಆಗುತ್ತೆ, ಜನ ವಶೀಕರಣ ಆಗುತ್ತೆ. ಜನ ವಶೀಕರಣ ಅಂದ್ರೇನು? ಜನ ಬಂದು ಏನು ಹೇಳಿದ್ರು ಆ ಥರ ಕೇಳಿಬಿಡ್ತಾರೆ ಅಂತಲ್ಲ. ನಾವು ಯಾವುದೇ ಜನರ ಮಧ್ಯ ಹೋದರೂ, ಎಷ್ಟೇ ಜನರ ಮಧ್ಯ ಹೋದರೂ ಅವರು ನಮ್ಮ ಹತ್ರ ತಿರುಗಿ ನೋಡ್ತಾರೆ. ಸರಿನಾ? ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದ ಸ್ಪೆಷಾಲಿಟಿ ಇದೆ ಅಂತ ಅನ್ಕೋತಾರೆ. ಅವರೇ ಬಂದು ನಿಮ್ಮನ್ನು ಮಾತಾಡಿಸ್ಬೋದು, ಸ್ಮೈಲ್ ಮಾಡ್ಬೋದು, ನಿಮಗೆ ರೆಸ್ಪೆಕ್ಟ್ ಕೊಡ್ಬೋದು. ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸರಿನಾ? ನಿಮ್ಮ ಜೀವನದಲ್ಲಿರೋಂಥ ಸಮಸ್ಯೆನ ನೀವು ಬಗೆಹರಿಸ್ಕೊಳ್ಳೋದಕ್ಕೆ, ಈ ಪ್ರೀತಿ, ಪ್ರೇಮ, ಮದುವೆ, ಸಂಬಂಧ ಇಂಥ ಸಮಸ್ಯೆಗಳಿಂದ ನೀವು ಹೊರಗೆ ಬರಬೇಕು, ತೊಂದರೆಗಳಿಂದ ಹೊರಗೆ ಬರಬೇಕು ಅಂದರೆ ನೀವು ಈ ಮಂತ್ರವನ್ನು ಪ್ರಯೋಗ ಮಾಡ್ಬೋದು. ಸ್ನೇಹಿತರೆ, ಇದು ತುಂಬಾ ಪವರ್ಫುಲ್ಲು. ಭಕ್ತಿ ಶ್ರದ್ಧೆಯಿಂದ ಅಷ್ಟೇ ನೀವು ಇದನ್ನು ಮಾಡಬೇಕು. ನಂಬಿಕೆ ಇಲ್ಲದೆ ಮಾಡಿದ್ರೆ ಯಾವ ಮಂತ್ರನೂ ಫಲ ಕೊಡಲ್ಲ. ನಂಬಿಕೆ ಇಟ್ಟು ಮಾಡಿ, ಇಂಟೆನ್ಷನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಕರೆಕ್ಟಾಗಿ ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು. ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇದ್ರ ಬಗ್ಗೆ ಇವತ್ತು ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಮಂತ್ರವನ್ನು ಯಾವ ದಿನ ಶುರು ಮಾಡಬೇಕು? ಇದನ್ನು ಶುಕ್ರವಾರ ಶುರು ಮಾಡಬೇಕು. ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೀವು ಇದನ್ನು ಶುರು ಮಾಡಿದ್ರೆ ತುಂಬ ಒಳ್ಳೆಯದು. ಶುಕ್ರವಾರ ಆಕರ್ಷಣೆಗೆ, ಪ್ರೀತಿಗೆ, ಅಟ್ರಾಕ್ಷನ್ಗೆ ಎಲ್ಲದಕ್ಕೂ ಪವರ್ಫುಲ್ ದಿನ ಆಗಿರೋದ್ರಿಂದ ನಾನು ಶುಕ್ರವಾರನೇ ಹೇಳ್ತಾ ಇದ್ದೀನಿ. ಸರಿನಾ? ನೀವು ಇದನ್ನು ಯಾವ ಟೈಮಲ್ಲಿ ಮಾಡಬೇಕು? ಇದನ್ನು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಮಾಡಿದ್ರೆ ಒಳ್ಳೆಯದು. 4:15 6 ಗಂಟೆ ಒಳಗೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಇದನ್ನು ಮಾಡಿದ್ರೆ ಒಳ್ಳೆಯದು. ಜೊತೆಗೆ ಸಂಜೆ 6ರಿಂದ 8 ಗಂಟೆ ಒಳಗೆ ನೀವು ಇದನ್ನು ಮಾಡಬೇಕು. ದೀಪ ಹಚ್ಚೋ ಸಮಯದಲ್ಲಿ ನೀವು ಇದನ್ನು ಮಾಡಬೇಕು. ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿ. ಇದನ್ನು ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋಂಥ ಕೆಲಸ ಏನೋ, ನೀವು ಫಸ್ಟು ಸ್ನಾನ ಮಾಡಿ ಶುದ್ಧರಾಗಿ, ಆಯಿತಾ? ದೇಹ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಶುದ್ಧರಾಗಿ ಬಂದು ಯಾವುದಾದ್ರೂ ಒಂದು ರೂಮನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗ, ರೂಮು ಹಾಲು ಯಾವುದಾದ್ರು ಮೂಲೆ ಆಗಿದ್ರೂ ಸರಿ, ನಿಮಗೆ ಅಲ್ಲಿ ಯಾರೂ ಕೂಡ ತೊಂದರೆ ಕೊಡದೇ ಇರೋವಂಥ ಜಾಗ ಆಗಿರಬೇಕು. ನೀವಲ್ಲಿ ಕೂತ್ಕೊಂಡು ನೀವು ಈ ಮಂತ್ರ ಜಪವನ್ನು ಶುರು ಮಾಡ್ಬೋದು. ಸರಿನಾ? ಸ್ನೇಹಿತರೆ, ಈ ಮಂತ್ರ ಹೀಗಿದೆ. ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಐಂ ಕ್ಲೀಂ ನಮೋ ಭಗವತಿ ರತಿಪ್ರಿಯೆ ಮಹಾಮೋಹಿನಿ ಕಾಮೇಶಿ ಸರ್ವಲೋಕವಶಂ ಕುರು ಸ್ವಾಹ. ಓಂ ಐಂ ಕ್ಲೀಂ ನಮೋ ಭಗವತಿ ರತಿಪ್ರಿಯೆ ಮಹಾಮೋಹಿನಿ ಕಾಮೇಶಿ ಸರ್ವಲೋಕವಶಂ ಕುರು ಸ್ವಾಹ. ಸ್ನೇಹಿತರೆ, ಇದರಲ್ಲಿ ಮಂತ್ರದಲ್ಲೇ ಇರೋ ಹಾಗೆ ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಶಕ್ತಿ ಈ ಮಂತ್ರಕ್ಕೆ ಖಂಡಿತ ಇದೆ. ಆದರೆ ಇದನ್ನು ನೀವು ತುಂಬ ಶುದ್ಧ ಉದ್ದೇಶಕ್ಕೆ ಮಾತ್ರನೇ ಬಳಸಬೇಕು. ಹೇಗೆ ಅಂತಂದರೆ, ಇದನ್ನು ನೀವು ಮಾಡಬೇಕಾದ್ರೆ ಯಾವುದೇ ಥರದ ಕೆಟ್ಟ ಉದ್ದೇಶಗಳನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಇಂಥ ವ್ಯಕ್ತಿಗೋಸ್ಕರನೇ ಅವರು ಪರಿಚಯ ಇಲ್ಲದೆ ಹೋಗಲಿ, ಅವ್ರನ್ನ ವಶೀಕರಣ ಮಾಡ್ಕೊಬಿಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಉದ್ದೇಶ ಕೆಟ್ಟದಿತ್ತು ಅಂತಂದರೆ ಅದು ಕೆಲಸನೇ ಮಾಡಲ್ಲ. ಸರಿನಾ? ನಿಮ್ಮ ಮನಸ್ಸಲ್ಲಿರೋಂಥ ಪ್ಯೂರ್ ಉದ್ದೇಶಕ್ಕೆ, ಒಳ್ಳೆ ಮನಸ್ಸಿಗೆ ಇದು ಕೆಲಸ ಮಾಡುತ್ತೆ. ಸರಿನಾ? ನಿಮ್ಮ ಭಕ್ತಿ ಅಷ್ಟೇ ಬೇಕಾಗಿರೋದು. ಭಕ್ತಿಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಏನೇ ಮಾಡಿ ಪ್ರೀತಿಯಿಂದ ಮಾಡಿ. ಇದನ್ನು ಎಷ್ಟು ಸಲ ಹೇಳಬೇಕು? ಇದನ್ನು ನೀವು
ಮಿನಿಮಮ್ 11, 21, 51, 108 ಸರಿನಾ. ಹೆಚ್ಚು ಜಪ ಮಾಡಿದಷ್ಟು ಹೆಚ್ಚು ಫಲ ಸಿಗುತ್ತೆ. ಆದರೆ ನಿಮಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಿಮಗೆ ಎಷ್ಟು ಸಲ ನೀವು ಹೇಳೋಕ್ಕಾಗುತ್ತೋ ಅಷ್ಟು ಸಲ ನೀವು ಹೇಳಿ. ಆದರೆ ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಹೇಳಿ ಸರಿನಾ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಅಂದರೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಇದರಲ್ಲಿ ಬರೋ ರಿಸಲ್ಟ್ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕು. ಎಷ್ಟು ದಿನ ಮಾಡಬೇಕು, ನಾನು ಹೇಳ್ದಂಗೆ ಶುಕ್ರವಾರ ಶುರು ಮಾಡ್ತೀರಾ, ಶುರು ಮಾಡಿ ಕಂಟಿನ್ಯೂ ಮಾಡಿ ಆಯಿತಾ. ಅದು ರಿಸಲ್ಟ್ ಬರೋವರೆಗೂ ಕಂಟಿನ್ಯೂ ಮಾಡಿ. ಇದರಲ್ಲಿ ರಿಸಲ್ಟ್ ಹೇಗೆ ಬರ್ಬೋದು ಅಂತಂದರೆ ಗಂಟೆಗಳಲ್ಲಿ ಬರ್ಬೋದು, ದಿನಗಳಲ್ಲಿ ಬರ್ಬೋದು, ವಾರಗಳಲ್ಲಿ ಬರ್ಬೋದು, ತಿಂಗಳು ಅಷ್ಟರಲ್ಲಿ ಬರ್ಬೋದು ಸರಿನಾ. ನೀವು ಹೇಗೆ ಎಷ್ಟು ಎಫರ್ಟ್ ಹಾಕಿ ಎಷ್ಟು ಭಕ್ತಿನ ಮಾಡ್ತೀರೋ ಅಷ್ಟು ಎಫೆಕ್ಟಿವ್ಲಿ ಇದು ಕೆಲಸ ಮಾಡುತ್ತೆ. ಅಷ್ಟನ್ನು ನಾನು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. ಭಕ್ತಿಯಿಂದ ಮಾಡಿ, ಏನೇ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಭಕ್ತಿಯಿಂದ ಮಾಡಿ ಸರಿನಾ. ಸ್ನೇಹಿತರೆ, ನೀವು ಇದನ್ನು ಮಾಡಬೇಕಾದ್ರೆ, ಇದನ್ನು ಹೇಳಬೇಕಾದ್ರೆ ನಾನ್ ವೆಜ್ ತಿನ್ಬೋದಾ? ನಾನ್ ವೆಜ್ ತಿನ್ನಬೇಡಿ ಸರಿನಾ. ಏನೇ ಮಂತ್ರ ಜಪ ಮಾಡಬೇಕಾದ್ರೂ ನಮ್ಮ ಮೈಂಡು ಕಂಟ್ರೋಲಲ್ಲಿ ಇರಬೇಕು ಅಂದರೆ ನಾನ್ ವೆಜ್, ವೆಜ್, ಮೊಟ್ಟೆ, ಮಾಂಸಾಹಾರ ತಿನ್ನೋಂಗಿಲ್ಲ. ಅಕಸ್ಮಾತ್ ನೀವು ತಿನ್ನಲೇಬೇಕು ಅಂತಂದರೆ ಮಾಡಿಬಿಟ್ಟು ತಿನ್ನಿ, ಇಲ್ಲಾಂದರೆ ತಿಂದ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ತಿಂದ್ಬಿಟ್ಟು ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೆಳಗಿನ ಜಾವ ಮಾಡೋದ್ರಿಂದ ನಿಮಗೆ ಅಗತ್ಯ ಇರಲ್ಲ. ಸಂಜೆ ಟೈಮ್ ಮಾಡಿದ್ರೆ ಮಾತ್ರ ನೀವು ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಜಪ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ತಿನ್ನಿ. ಆದರೆ ಜಪ ಮಾಡೋಕ್ಕೂ ಮುಂಚೆ ತಿನ್ನೋಕೆ ಹೋಗಬೇಡಿ. ಸ್ನಾನ ಮಾಡಿ ಭಕ್ತಿಯಿಂದ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ನಿಮಗೆ ಬೇಕು ಅಂದರೆ ಖಂಡಿತ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬೈ, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.